ಎಲ್ಲರೂ ಹೆಂಗಿದ್ದೀರಾ? ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಾಮೆಂಟ್ ಮಾಡಿರಿ. ಹಾಗೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಖುಷಿ ಪಡಲಿ. ಥ್ಯಾಂಕ್ ಯು. ಏನ್ರಿ ಎಲ್ಲದಿರಿ? ಓಡ್ ಬರ್ರಿ ಇಲ್ಲಿ. ಏನ ನಿಂದು ಬೆಳಗ್ಗೆನ? ಅಲ್ರಿ ನಾನು ನಿಮ್ಗೆ ನಿನ್ನೆ ಅಂಗಡಿಯಿಂದ ಬರೋ ಮುಂದೆ ಏನು ತಗೊಂಬ ನೀನೇ ರೀ? ಇಡ್ಲಿ ರವ ತಗೊಂಬರ್ರಿ ಅಂತ ಹೇಳಿದ್ನಿಲ್ರಿ? ಅಯ್ಯೋ ನೆನಪಾರಿನಿ ನೋಡ್ಲಿ, ಅದ ಅನ್ಕೊಂಡೆ ನಾನು. ಏನೋ ಹೇಳ್ಯಾಳ ನಮ್ಮ ರೇಷ್ಮಿ, ನೆನಪಾರಿನಲ್ಲ ಅನ್ಕೊಂಡೆ. ಇದು ನೆನಪಾರಿನೇ ನಾನು. ಇವತ್ತು ತರ್ತೀನಿ ತಗ, ಏನೇನು ಬೇಕು ಒಂದು ಹಾಳ್ಯಾಗ ಬರ್ದು ಕೊಟ್ಬಿಡ್ಲಿ. ನೆನಪಾರಂಗಿಲ್ಲ. ನೀನು ಒಂದೊಂದು ಸಾಮಾನು ಹೇಳ್ತೀವಿ, ಅವೆಲ್ಲ ನೆನಪಾರಕ್ಕವು. ಬಾರಿ ಬಿಡ್ರಿ ನೀವು. ಅದು ಹೆಂಗೆ ನೆನಪಾರ್ತೈತಿ? ಎಲ್ಲ ತಗೊಂಬರ್ಬೇಕು. ನೆನಪಿಲ್ಲೇ ತಿನ್ನೋದು ಉಣ್ಣೋದು ನೆನಪಾರಂಗಿಲ್ಲ. ನಿಮ್ಮ ಅವ್ಗ BP ಗುಳಿಗೆ ತಗೊಂಬ ಅಂದ್ರೆ ನೆನಪಾರಂಗಿಲ್ಲ. ಎಲ್ಲ ತಂದು ಕೊಡಕ್ ಬರ್ತೈತಿ. ಮನಿ ಸಾಮಾನು ಆಟ ನೆನಪಾರ್ತಾವೇನು? ಹಂಗಲ್ಲ, ನಾನು ಯಾಕೆ ನೆನಪಾರಿದ್ನಿ ಅಂದ್ರೆ ಇವಾ ಚಾಲು ಆತ್ ನಿಮ್ಮ ಒಂದು ಅಡಿಗೆ ಮನೆಯಾಗ ಅದು ಏನು ನೋಡಲಿ ಹೆಂಗೆ ಎಸೆ ಕುಂತಾಳ ನೋಡಿ ಭಾಂಡೆ ಅನ್ನುವು ಎದಕ್ ಬರ್ತಾವವು? ಅಯ್ಯಯ್ಯಯ್ಯಯ್ಯ ಏನಾತಗ? ಏನಾರ ಮಾಡ್ತಿರ್ಬೇಕು, ಕೈ ಜಾರಿ ಬೀಳ್ತಾವು. ಏನಾಗಂಗಿಲ್ಲ ತಗ, ಪಾಪ ನಮ್ಮ ಅವ್ಗೂ ವಯಸ್ಸಾಗೈತಿ. ಇದು ಒಂದು ಹೇಳೋದು ಕಲ್ತೀರಿ ನೋಡು. ಅಲ್ಲ ಇವತ್ತೇನಾರ ನೀವು ಇಡ್ಲಿ ರವ ಏನಾರ ನೆನಪಾರ್ ಬಂದ್ರಿ ಅಂದ್ರೆ ನಾ ಸುಮ್ಮನೆ ಇರೋದಿಲ್ಲ ನೋಡ್ರಿ. ಮತ್ತ ಪಾಪ ನನ್ನ ಮಗ ಇಡ್ಲಿ ತಿಂತೀನಿ ಅನ್ನ ಕುಂತಾರ. ಅಂದು 3 ದಿನ ಆತ್ರಿ ಇನ್ನ ಮಾಡ್ಕೊಟ್ಟಿಲ್ಲ ನಾನು. ಪಾಪ ಹುಡುಗ. ಅಯ್ಯಯ್ಯಯ್ಯೋ ಅದು ಏಟ್ ಮಾತಾಡ್ತೀಯ? ಏನ ತಗೊಂಬರ್ತೀನಿ ತಗರ, ಹಂಗೆ ಯಾಕೆ ಮಾಡ್ತಿದ್ದೀ? ಅಲ್ಲ ರೇಷ್ಮಿ, ನೀ ಇಲ್ಲದೇನು ಎತ್ತಾಗ ಹಾಳಾಗೋಗ್ಯಾಳ ಏನ? ನಾ ಹೊರಗೆ ಬಂದು ನೋಡು. ಅಲ್ಲ ಅವಾಗಿಂದ ನಾನು ಅಡ್ಗೆ ಮನೆಯಾಗ ಆಟ ಕೆಲಸ ಮಾಡಕೊಂತೀನಿ, ಬಾಂಡೆ ಸಾಮಾನು ಅವಾಜ್ ಮಾಡಕೊಂತೀನಿ, ಬರ್ಬೇಕು ನೋಡ್ಬೇಕು. ಏನೋ ಇಲ್ಲ ಇಲ್ಲಿ ನೋಡ್ಲಿ ನಿನಗ. ಅತ್ತಿಯರ ನಿಮ್ಗೆ ಅಡ್ಗೆ ಮನ್ಯಾಗ ಹೋಗಂದವ್ರ ಯಾರ್ರೀ? ನಿಮ್ಗೆ ಏನು ಬೇಕು ಹೇಳ್ರಿ, ನಾನು ಮಾಡ್ಕೊಡ್ತಾನೆ. ನೀವು ನಂಗೆ ತಲೆ ತಿನ್ನಕ್ ಹೋಗ್ಬೇಡ್ರಿ. ಮೊದ್ಲ ನಂಗೆ ಬಿಸಿ ಬಿಸಿ ಚಾ ಮಾಡ್ಕೊಡ್ಬಾ. ಪ್ರೆಸ್ ಚಾ ಬೇಕು ನನಗ. ಅಲ್ರಿ ಅಲ್ಲಿ ಚಾ ಒಂದು ಭಾಂಡೆನ ಕುದಿಸಿಟ್ಟಿನಲ್ರಿ, ಅದ ಕುಡೀರ್ ಹೋಗ್ರಿ ಮತ್ತ ಸೋಸ್ಕೊಂಡು. ಅಯ್ಯ ನೀನು ಒಂದು ದೊಡ್ಡ ಬೊಗಾಣಿ ಕಾಸು ಇಟ್ಬಿಟ್ರ ನಂಗೆ ಹೋಗಂಗಿಲ್ವಾ? ನಂಗೆ ಅವಾಗಿಂದವಾಗ ಪ್ರೆಸ್ ಮಾಡಿದ್ದ ಚಾ ಬೇಕು. ಹಾಲ್ಯಾಗ ಮಾಡ್ಕೊಡ್ಬಾರೇ. ನಾನು ಆತ ಕಡೆ ಕುಂತಿರ್ತೇನೆ ನೋಡು, ಮುಂಚೆ ಬಾಗ್ಲಕ್ಕ ಅಲ್ಲೇ ತಗೊಂಬ. ತಡಿ ಹಂಗ ಅದು ಎಂತವಯ್ಯವ ಕ್ರಾಕ್ ಜಾಕ್ ಆ ಬಿಸ್ಕಿಟ್ ಒಂದು ಪೂರ ಬಿಸ್ಕಿಟ್ ಪಾಕಿಟ ತಗೊಂಬ. ಮತ್ತ ಎಲ್ಲ ಚಂದಾಗಿ ಇಟ್ಕೊಂಡು ಅಲ್ಲೇ ಕುಂತ ತಿಂತಾನಿ. ಏನಾದ್ರ ಖಾರ ಖಾರ ಹಿಂಗತೆ ನಮ್ಕಿನ್ ತಿನ್ನಂಗಾಗೈತೆ ನನಗೂ. ನೋಡಿದ್ರಿ ನಿಮ್ಮವ್ವ ಇನ್ನ ಸಣ್ಣ ಹುಡುಗಿ, ಇನ್ನ ನನ್ನ ಮಗ ತಿನ್ನಂಗಿಲ್ರಿ ಬಿಸ್ಕಿಟ್. ನಿಮ್ಮವ್ವನ ತಿಂದು ಖಾಲಿ ಮಾಡ್ತಾಳ. ಮತ್ ನೋಡ್ರಿ ಈಗ ಚಾ ಮಾಡಿಟ್ಟನಿ, ಒಂದ್ ದೊಡ್ಡ ಬೊಗಾಣಿನ ಕಾಸಿಟ್ಟನಿ. ಒಂದ್ 10 ಸಲಾರ ಕುಡಿಲಿ 20 ಸಲಾರ ಕುಡಿಲಿ ಅಂದ ಮತ್ತ ಚಾ 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 ಜೀವ ತಿಂತಾಳ ನಿಮ್ಮವ್ವ. ಊಟ ಹೇಳ್ರಿ. ಪಾಪ ವಯಸ್ಸಾಗೈತೆ ಬಿಡ್ಲೆ, ಹಂಗ್ಯಾಕಂತಿ? ಏನಾರ ತಿನ್ಲಿ ಬಿಡು. ನಿಮ್ ಕಡೆ ಮಾತಾಡ್ತೀನಲ್ಲ, ನನ್ ತಲಿ ಬರಬರ್ಲಿಲ್ರಿ. ನಿಮಗ್ ಹೇಳಕ್ ಕುಂತೀನಲ್ಲ, ನಾನ್ ತಗೊಂಡ್ ನಾನ ಹೊಡ್ಕೋಬೇಕು. ಅದಕ್ಕೆ ನಿಮಗ್ ಮಾತಾಡಂಗಿಲ್ಲ ನಾನು. ಏನಾರ ಮಾಡ್ಕೊಂಡು ಹಾಳಾಗ ಹೋಗ್ರಿ. ಬಾಬಾರಿ ರೇಷ್ಮಿ ನೀನು ಪಂಕಜಮನ್ ಮಗ ನಾನು, ಬಾಬಾರಿ ರೇಷ್ಮಿ ನೀನು ಪಂಕಜಮನ್ ಮಗ ನಾನು. ಇಡ್ಲಿ ರವಾ ತಂದು ಕೊಡ್ಲೇನು, ಮತ್ತೇನಾರ ಬೇಕಂದ್ರ ಈಗ ಹೇಳು. ಬಾಬಾರಿ ರೇಷ್ಮಿ ನೀನು ಒಂದು ಉಮ್ಮ ಕೊಡು ನೀನು, ಬಾಬಾರಿ ರೇಷ್ಮಿ ನೀನು ಒಂದು ಉಮ್ಮ ಕೊಡು ನೀನು. ಹೋಗ್ರಿಪ್ಪ, ಬರೀ ಇಂಥವ ನೋಡ್ರಿ ನಿಮ್ಮವರ ಮಾತು. ತಗೋರಿ. ನಿಮ್ಮ ಅವ್ಗ ಚಾ ಮಾಡಿ ಕೊಟ್ಟು ನಿಮ್ಗೂ ಒಟ್ಟು ತಗೊಂಬಂದು ಕೊಡ್ತೇನೆ. ಇಲ್ಲೇ ಕುಂತೀರಿ? ಅಯ್ಯ ಇಲ್ಲ ಮರಯ್ಯ, ಲೇಟ್ ಆತ ಅಂಗಡಿಗೆ ಹೋಗಕ್ಕ. ನಾ ಇಲ್ಲೇ ರೆಡಿ ಆಗಿ ಕುಂದಿರ್ತೀನಿ ಒಳಗ, ಅಲ್ಲೇ ತಗೊಂಬ. ಪಾಪ ನನ್ನ ಗಂಡ ಭಾಳ ಚಲೋ ಅದ. ನನ್ನ ಮೇಲರ ಜೀವನ ದನವ ನನ್ನ ಗಂಡ. ನಮ್ಮತ್ತಿ ಓಟ್ ಕಾಡ್ತಾಳ ಅನ್ನೋದು ಬಿಟ್ರ ಎಲ್ಲ ಚಲೋನ ಐತಿ. ಅಂದ್ರ ನಾನ ಭಾಳ ಬೈಕೊಂತೀನಿ ಅನ್ನಿಸ್ತತಿ. ರೇಷ್ಮಕ್ಕ ಯಾರು ಇವ ಗಂಟ ಬಿದ್ದಾನಲ್ಲ ಇವ ಬಿಜಾಪುರ ಹುಡುಗಿ ಹಿಂದ. ಬಾರ ಏನಾಯ್ತ ಕಡೆ ಬಾ, ಅಲ್ಲೇ ನಿಂತಿಯಲ್ಲ. ಅಲ್ಲ ಯಾಕ ಮೊನ್ನೆ ನಾನು ಹೇಳೋಗಿದ್ದು ಏನ್ ಮಾಡಿದಿ ವಿಚಾರ? ಯಾವ ವಿಚಾರ ಏನ? ಯಾಕ ಕಾಮಿಡಿ ಮಾಡ್ಬೇಡ ನೀನು. ಅದ ಬಿಜಾಪುರ್ ಬಿಜಲಿ ನಮ್ಮ ಹುಡುಗಿ ಹೆಸರು ಅಂಜಲಿ. ಹೇಳ ಯಾಕ ಏನ್ ಮಾಡಿದಿ? ಫೋನ್ ಹಚ್ಚಿ ಕೇಳಿದೇನು? ಇಲ್ಲಾಂದ್ರೆ ನೀನ ಕೊಟ್ಬಿಡು ಫೋನ್ ನಂಬರ್. ನಾನ ಅವ್ರೆಲ್ಲದಾರ ಅಂತ ಹುಡುಕೊಂಡು ಹೋಗಿ ಹಿಂಗರ ಮದ್ವಿ ಕತಿ ಮಾತುಕತಿ ಎಲ್ಲ ಮುಗಿಸ್ಕೊಂಡ ಬಂದ್ಬಿಡ್ತೀನಿ. ಬೇಕಂದ್ರೆ ಮದ್ವಿನೂ ಹಾಗೆ ಬಂದ್ಬಿಡ್ತೀನಿ. ಯಾಕ ಅಷ್ಟು ಮನ್ಸಿಗೆ ಬಂದಾಳ ಆ ಹುಡುಗಿ. ಹಂಗ್ ಮಾಡ್ಬೇಡ ಯಾಕ. ಇದು ಯಾವ್ದ ಇವ ಇಟ್ನಾಳ ಬಿಡ. ಅಯ್ಯ ಬೇಕಾದ ಗಂಟು ಬಿದ್ದಂಗ ಆತಲ್ಲ ಇವ. ಇವ್ರವ್ ನೋಡಿದ್ರ ಕಾವೇರಿ ಫ್ರಮ್ ಹಾವೇರಿ ಅಂತ ಹಾಕಿ ಕುಂತಾಳ. ಇವ ನೋಡಿದ್ರ ಬಿಜಾಪುರ್ ಬಿಜಿಲಿ ನಮ್ಮ ಹುಡುಗಿ ಹೆಸರು ಅಂಜಲಿ ಅಂತ ಇವ ಕುಂತಾನ. ಆ ಹುಡುಗಿನ ಮಾಡಿಸ್ಲೇ ಇವ. ಎತ್ತಾಗರ ನಂಗೆ ಅರ್ಧ ತೊಲಿ ಬಂಗಾರ ಸಿಕ್ಕರ್ ಸಾಕಾಗೈತಿ. ಇವ ನೋಡಿದ್ರ ತಾಯಿ ಮಗ ಜೀವ ತಿಂದು ಜಿರ್ಗಿ ಹರ್ಯಾಕ್ ಕುಂತಾವ್. ನಾನು ಏನ್ ಮಾಡ್ಬೇಕಾತ ಇವ? ಅಲ್ಲ ಏನ ನಿಮ್ಮವ್ವ ಹೇಳಿದ ಹುಡುಗಿ ಮಾಡ್ಕೊಂಡ್ರ ನಂಗೂ ಚಲೋಪ್ಪ, ನಿಂಗೂ ಚಲೋ, ನಿಂಗೂ ಬೇಕಾದಂಗೆ ವರದಕ್ಷಿಣೆ ಅದು ಇದು ಎಲ್ಲ ಸಿಕ್ಕತಿ, ನನಗೂ ಅರ್ಧ ತೊಲಿ ಬಂಗಾರ ಸಿಕ್ತತಿ. ವಿಚಾರ ಮಾಡ ಏನ.
ಯಾಕ ಅರ್ಧ ತೊಲಿ ಬಂಗಾರ ಸಂಬಂಧ ನನ್ನ ಬಿಜಾಪುರ ಬಿಜಿಲಿನ ದೂರ ಮಾಡಕ್ ಹೋಗ್ಬೇಡ ಯಾಕ ಬೇಕಂದ್ರ ಅರ್ಧ ತೊಲಿ ಬಂಗಾರ ನನಗ್ ಕೊಡ್ತೀನಿ ಆ ಫೋನ್ ನಂಬರು ನನಗ ಕೊಡ ಯಾಕ ಒಂದ್ಸಲ ಆ ಹುಡ್ಗಿನ್ ಭೇಟಿ ಮಾಡಿಸು ಸಾಕು ನಾ ಹೆಂಗ್ ಮದ್ವಿ ಆಗ್ಬೇಕು ನಂಗೆ ಗೊತ್ತೈತಿ ನೀನು ಬಂಗಾರ ಕೊಡ್ತೀಯ ಅನ್ನಲ್ಲ ಏನ ಅಂದೆಲ್ಲ ನೋಡ್ತೀನಿ ತಗ ವಿಚಾರ ಮಾಡ್ತೀನಿ ನಾನು ಏನಂದು 2 ದಿನ ಬಿಟ್ಟು ಹೇಳ್ತೀನಿ ಅಣ್ಣ ಈಗ ಕೆಲಸ ಅದಾವ ನಂಗೂ ನನ್ನ ಮಗ ಗಂಡ ಆಫೀಸು ಸಾಲಿಗೆ ಹೋಗೋರು ನಾನು ಹೇಳ್ತೀನಿ ತಗ ಅಣ್ಣ ನೀ ಆಮೇಲೆ ಬಾ ಹೋಗು ಯಾಕ ಭಾಳ ತಡ ಆಗೋಗೈತಿ ನನ್ನ ಲಗ್ನಕ್ಕಾಗ್ಲೆ ಈಗ ಇದು ಹುಡುಗಿ ಒಂದ್ ಮನಸ್ಸಾಗೈತಿ ನಿನ್ನ ಮೇಲೆ ತಡ ಮಾಡ್ಬೇಡ ಯಾಕ ಒಟ್ಟು ವಿಚಾರ ಮಾಡು ಇನ್ನು ಬೆಳ್ಳ ಪಾರಿವಾಳ ಇದ್ದಂಗಿದ್ರೆ ಏನು ಮಾಡ್ತಿದ್ನ ಏನ ಬಾ ಕರಿ ಕಾಡು ಹಂದಿ ಆದಂಗಾಗ್ಯಾನ ಇವನಿಗೆ ಲವ್ ಆಗ್ಬಿಟ್ಟೈತಂತ ನೋಡು ಇವ್ವ ನಾವಲ್ಲೇ ಲವ್ ಕಣ್ಣಿಲ್ಲ ಅಂತಾರಲ್ಲ ಅದೇನು ಖರೇನ ಆತ್ ನೋಡು ಇವ್ವ ನನ್ನ ಗಂಡಗ ಬಿಸಿ ಬಿಸಿ ಚಾ ಕೊಡ್ತೀನಿ ಅಂತ ಹೇಳಿ ಇಲ್ಲ ನಿಂತೆ ನೋಡು ನಾನು ಇವ್ವ ಪಾಪ ನನ್ನ ಗಂಡ ಏನು ಮಾಡಕ್ ಕುಂತೈತ ಏನ ಯವ್ವ ಈಟೋತ್ ಅಡಿಗೆ ಕೆಲಸ ಮನೆ ಕೆಲಸ ವಾಗತ್ತಿ ಮಾಡೋದು ಎಲ್ಲ ಮುಗಿತ್ವ ಇವ ನಂಗ್ರ ಕೈಕಾಲು ಬಿದ್ದೋದು ನಡಿಯತ್ತಾಗ ಯಾಕೆ ನಮ್ಮಕ್ಕ ಕೆಲಸ ಹಚ್ಚಕ್ ಕುಂತ ಬಿಟ್ಟಾಳ ನನಗ ಏನು ಮಾಡ್ಬೇಕನ್ನೋದ ಗೊತ್ತಾಗ್ವಲ್ತು ನೋಡು ಏನ್ಲೇ ಶಂಕ್ರಿ ಏನ ದೊಡ್ಡದಾಗಿ ವಿಚಾರ ಮಾಡ್ಕೋತ ಕುಂತ್ಬಿಟ್ಟಿ ಏನಾತು ಯಾಕ ನಂಗ ಮನ್ಯಾಗ ಕೆಲಸ ಹಚ್ಚಕ್ ಕುಂತೀವ ನೀನು ನಂಗ್ರ ಮಾಡಿ ಸಾಕಾತು ಅದ ಯಾಕೆ ಕುಂತೀನಿ ನೋಡು ಕೆಲಸ ಜಾಸ್ತಿ ಆಗಕ್ ಕುಂತವ ನಿನಗ ಮತ್ತೇನು ಮಹಾರಾಣಿ ಹಂಗೆ ಕುಂದ್ರಿಸಿ ನಾನು ಮಾಡಾಕ್ಲೇನ ಯಾವಾಗ ನಾನು ಸಂಗೀತ ಕಾರ್ಯಕ್ರಮ ಪ್ರಾಕ್ಟೀಸ್ ಮಾಡಕ್ ಕುಂತಾನಿ ಮತ್ತು ನೀನು ನಂಗೆ ಎಲ್ಪ್ ಮಾಡ್ಬೇಕಾ ಅದು ಬಿಟ್ಟು ನಂಗೆ ಕೆಲಸ ಮಾಡನ್ಬೇಕಾ ಬೇಕಂದ್ರೆ ಒಂದು ಹಾಡ ಹಾಡ್ತೀನಿ ನೋಡು ಕೇಳು ಯಾವ್ದು ಹಾಡ ಹಾಡ್ಲಿ ಅಲ್ಲಲೇ ಶಂಕ್ರಿ ನೀನು ಒಂದು ಹಾಡು ಹೇಳು ಅದು ನೀನು ಯಾವ್ದು ಹೇಳ್ತಿ ಅದನ್ನ ಹಾಡ ಹಾಡ್ತೀನಿ ನಾನು ಯಾಕಂದ್ರೆ ಆಡ್ಕೊಂಡು ಪ್ರಾಕ್ಟೀಸ ಮಾಡಿಟ್ಟ ನಾನು ಅಯ್ಯೋ ದೇವ್ರಿ ಅಡಿಗೆ ಮನೆ ಕೆಲಸ ಮಾಡಿ ಸಾಕಾಗಿ ಇಲ್ಲಿ ಬಂದು ಕುಂತ್ರ ಈ ನಮ್ಮಕ್ಕ ಹಾಡ ಹಾಡ್ತೀನಿ ಕೇಳು ಅನ್ನೋ ಕುಂತಾಳಲ್ಲ ಇವ ಇನ್ನು ಅಡಿಗೆ ಮನೆಗೆ ಅಡಿಗೆ ಮಾಡ್ಕೊಂಡು ಬಿದ್ದಿರೋದ ವಾಸಿ ಇದು ಯಾರಿಗೆ ಬೇಕಾಯವ ಈಕಿ ಹಾಡ ಹಾಡು ಕೇಳೋದು ಹಾಡಾರ ಹಾಡ್ತಾಳ ಕಾಗಿಕಿನ ಅತ್ತ ತಗೋದಿರ್ತಾಳ ಸುಮ್ಕ ಇಲ್ಲಿಂದ ಹೆಂಗಾರ ಮಾಡಿ ಎದ್ದೋಗ್ಬಿಡ್ಬೇಕು ಯಾಕ ನಾನು ಒಲಿ ಮೇಲೆ ಹಾಲಿಟ್ಟ ನೀ ನೆನಪಿಲ್ಲ ನೋಡಕ್ಕ ಯಾಕ ಗ್ಯಾಸ್ ಆಫ್ ಮಾಡಿ ಬಂದು ಹಾಡು ಕೇಳ್ತೀನ ನೀ ಕುಂದ್ರ ಬಾ ಇಲ್ಲಿ ಆರಾಮ್ ಕುಂದ್ರ ಬಾ ಕಾಲು ನೋವ್ತಾವು ಅಲ್ಲಲೇ ಶಂಕ್ರಿ ನನಕಿನ ಸಣ್ಣಕಿ ನೀನು ಆಗ್ಲೇ ನಿನಗ ಅರುಮರು ಚಾಲು ಆತನು ಇಲ್ಲಲೇ ನಾನು ಈಗ ಅಡಿಗೆ ಮನೆಗೆ ಹೋಗಿ ಒಂದು ಗ್ಲಾಸ್ ನೀರು ಕುಡಿದು ಬಂದನಿ ಯಾವ ಗ್ಯಾಸನ್ನು ಚಾಲು ಇದ್ದಿದ್ದಿಲ್ಲ ಬೇಡ ಹಾಲು ಇಟ್ಟಿಲ್ಲ ಸಾರು ಇಟ್ಟಿಲ್ಲ ನೀನು ಅತ್ತ ಸರಿ ನಾನು ಅಲ್ಲೇ ಕುಂತು ಹಾಡ ಹಾಡ್ತೀನಿ ನಮ್ಮ ಅಕ್ಕನ ಕಣ್ಣು ಭಾರಿ ಅದ ಬಿಡು ಆಗ್ಲೇ ಅಡಿಗೆ ಮನೆಗೆ ಹೋಗಿ ಎಲ್ಲ ನೋಡ್ ಬಂದಾಳ ನಮ್ಮಕ್ಕೇನು ಸಾಮಾನ್ಯದವಳಲ್ಲ ಏನ ಕುಂತಿಲ್ಲಲೇ ಜೋರಾಗಿ ಹೇಳು ಕೇಳಿಸ್ಕೊಂತೀನಿ ಅದ ಏನಿಲ್ಲಕ್ಕ ನೀನು ಸಾಮಾನ್ಯ ಅಲ್ಲ ಅಸಾಮಾನ್ಯ ಅದಿ ನಿನಗೆ ಬರ್ಲಾರ್ದು ಕೆಲಸ ಏನೈತಿ ಅಂತ ಹೇಳಕ್ಕಂತೀನಿವ ಹೌದಲ್ಲ ಯಾರಿಗೇನು ಕಮ್ಮಿ ಇಲ್ಲ ನಿಮ್ಮಕ್ಕ ಅಂದ್ರೆ ಸುಮ್ಮನೆ ಅಲ್ಲ ಹೌದು ಬಿಡಕ್ಕ ನೀ ಯಾರಿಗೇನು ಕಮ್ಮಿ ಅದಿ ಯಾಕ ಮಾವ ಬಂದ್ ಅನ್ಸಕುಂತತಿ ಗಾಡಿ ಆವಾಜ್ ಬಂತು ಹೌದೌದ್ಲಿ ಬರಕುಂತಾರ ಒಳಗನ ಏನ್ ಅಕ್ಕ ತಂಗಿ ಇಬ್ರು ಕೂಡಿ ಪಂಚಾಯತಿ ನಡೆಸ್ಬಿಟ್ರಿ ಏನ್ ಸಮಾಚಾರ ಯಾರ ಮನೆ ಹಾಳು ಮಾಡೋ ಉದ್ದೇಶ ಐತಪ್ಪ ಈಗ ಯಾಕೆ ಮಾವ ಹಂಗೆ ಹೇಳ್ತಿದಿ ನಾವ್ ಯಾರ ಮನೆ ಹಾಳು ಮಾಡೋನು ನಮ್ಮ ಮನೆ ಬಾಳೆವ ನಮ್ಗೆ ರಗಡಾಗೈತಿ ಮತ್ತ ಬೇರೆ ಮನೆ ನೋಡಕ್ ಹೋಗ್ತೀವಿ ನಾವು ಏನಿಲ್ಲ ಮಾವ ಕುಂದ್ರ ಬಾ ಊಟಕ್ಕೆ ತಾಟ ಹಚ್ಚತೀನಿ ಅಯ್ಯ ತಡ್ಲಿ ಶಂಕ್ರಿ ನಾನು ಒಂದ್ ಚಲೋ ಸುದ್ದಿ ಆದೈತಿ ನಿಮ್ಮ ಮಾವಗ ಅವ್ವ ಚಲೋ ಸುದ್ದಿ ಅದ ನಿನ್ನ ಬಾಯಾಗ ಹೇಳ ಕೇಳಿ ಕಿವಿ ತಂಪು ಮಾಡ್ಕೊತೀನಿ ಯಾಕ್ರಿ ನಂಗೆ ಹಂಗ್ ಮಾಡ್ತೀರಿ ಯಾವಾಗ ನೋಡಿದ್ರು ಹಿಂಗ ಮಾಡ್ತೀರಿ ನೀವು ಏನಿಲ್ಲ ಇವತ್ ನಾನು ಸ್ತ್ರೀ ಶಕ್ತಿ ಗುಂಪಿಗೆ ಹೋಗಿದ್ನಾ ಅಲ್ಲಿ ನಾನು ಬ್ಯಾಡ ಅಂದ್ರೂ ನನಗೆ ಗುಂಪಿನಾಗ ಅಧ್ಯಕ್ಷ ಮಾಡ್ಯಾರ್ರಿ ನಂಗೆ ಬಹಳ ಖುಷಿ ಆದ್ರಿಪ್ಪ ಈಗ ನಾನು ಸ್ತ್ರೀ ಶಕ್ತಿ ಗುಂಪಿಗೆ ನಾ ಅಧ್ಯಕ್ಷ ಅದೀನ್ರಿ ಎಲ್ಲ ರೊಕ್ಕ ಕಟ್ಸೋದು ಮಾಡೋದು ಎಲ್ಲ ನನ್ನ ತಲೆಗೆ ಬಂದೈತ್ರಿ ಈಗ ಎಲ್ಲ ನಾನ ಮಾಡಿಸೋದ್ರಿ ನಾನು ಹೇಳಿಂದನ ಮುಂದೆ ಹೋಗುತ್ರಿ ಅದು ಬುಕ್ಕ ಬೇಕಂದ್ರೆ ನಿಮ್ಗೆ ತಂದು ತೋರಿಸ್ಲೇನ್ರಿ ಸ್ತ್ರೀ ಶಕ್ತಿ ಗುಂಪಿನಾಗ ಕೊಟ್ಟಿದ್ದು ಬುಕ್ಕನ್ನ ಏ ಮಬ್ಬುಶಿ ಕಾಮಣಿ ನಿಂಗೆ ಯಾಕೆ ಬೇಕಿತ್ತ ಅಂತದ್ರೆಲ್ಲ ಇದ್ರಾಗ ಹೋಗಾಕ ಮೊದ್ಲ ನಿಂಗೆ ಏನಾರ ಓಟ್ ಹೋಗ್ಲು ಬಿಟ್ರೆ ಸಾಕು ಮನಿ ಮಠ ಇದು ಹೊಲ ಎಲ್ಲ ಮಾರಿ ಬಂದ್ಬಿಡ್ತೀನಿ ನೀನು ನಿನಗೆ ಹೋಗಿ ಅಧ್ಯಕ್ಷನ್ ಮಾಡ್ಯಾರ ಮುಗಿದೋತಿನ ಏನೇನ್ ಕಾದೈತ ಏನ ಏ ಹುಚ್ಚಪ್ಯಾಲಿ ಯಾರ ಕಟ್ಲಿಲ್ಲ ಅಂದ್ರೆ ನಿನ್ ತಲೆಗೆ ಬರ್ತೈತಾ ನೀ ಕಟ್ಬೇಕು ಯಾಕೆ ಕಟ್ಟಂಗಿಲ್ಲ ತಗೊಂತಾರ ಕಟ್ಟಂಗಿಲ್ಲೇನ್ರಿ ನಂಗೆಲ್ಲ ಗೊತ್ತೈತಿ ನೀವು ಸುಮ್ಕಿರ್ರಿ ನಾನು ಅಧ್ಯಕ್ಷ ಆಗಿನಿ ಅಂತ ನಿಮ್ಗೆ ಸಂಕಲ್ಲ ಹೊಟ್ಟಾಗ ನಂಗೆ ಗೊತ್ತು ಅದಕ್ಕೆ ಜಾಸ್ತಿ ಸಂಕಟ ಪಡಬೇಡ್ರಿ ನಂದು ಹೊಸ ಫ್ರಿಜ್ನಾಗ ನಾನು ಇದು ಮಿರಿಂಡ ಜ್ಯೂಸ್ ಇಟ್ಟನಿ ತಂದು ಕೊಡ್ತೀನಿ ತಡ್ರಿ ಕುಡ್ದು ತಣ್ಣಗಿರ್ರಿ ಈ ಮಬ್ಬು ಶಿಖಾಮಣಿಗೆ ನಾನು ಹೇಳಿದ ಅರ್ಥನ ಆಗಂಗಿಲ್ಲ ನಾನು ಒಂದು ಹೇಳಿದ್ರೆ ತಾನೇ ಒಂದು ಅರ್ಥ ಮಾಡ್ಕೊಳಕ್ ಕುಂತತಿ ಅದು ಯಾವಾಗ ಬುದ್ಧಿ ಬರ್ತೈತೆ ಏನಿದ್ದು ಬುದ್ಧಿಗೇಡಿ ರೇಣಿಗ ಹಂಗೆ ಯಾಕಂತೀಯ ಮಾವ ನಮ್ಮ ಅಕ್ಕಗೂ ಎಲ್ಲ ಗೊತ್ತೈತಗ ಎಲ್ಲ ಮಾಡ್ತಾಳ ನಮ್ಮಕ್ಕ ಅಧ್ಯಕ್ಷ ಆಗ್ಯಾಳ ಅಂದಿದ್ದಕ್ಕೆ ನಂಗೆ ಭಾಳ ಖುಷಿಯಾಗಿತ್ತು ಇನ್ನು ನಿನಗೆ ಖುಷಿಯಾಗಿಲ್ಲ ನೋಡು ಮಾವ ನೀನು ಖುಷಿ ಪಡು ನಮ್ಮ ಅಕ್ಕನಿಗೆ ಹೇಳಿಗಿ ನೋಡಿ ಅದು ದೊಡ್ಡ ಶಿಖಾಮಣಿ ಇದು ಚಿಕ್ಕ ದೊಡ್ಡ ಶಿಖಾಮಣಿ ಎರಡು ನಂಗೆ ತಲೆಗೆ ಗಂಟು ಬಿದ್ದಾವ ನೋಡು ಇವ ನಾವಲ್ಲಿ ಏನೇನು ಮಾಡ್ತಾವ ಅದು ಏನೇನು ಹಾಳು ಗೆಡುತ್ತಾವ ಆ ದೇವರ ಬಲ್ಲ